ಸೊ ಇಲ್ಲಿ ಓಂಕಾರ ಉಚ್ಚಾರ ಅಂತ ಬಂದಾಗ ಎರಡು ಆಸ್ಪೆಕ್ಟ್ ಬರುತ್ತೆ. ಸಾಮಾನ್ಯ ಎಲ್ಲರಲ್ಲಿರುವಂತ ಡೌಟ್ ಏನ್ ಹೇಳಿ, ಅ ಮ ಅಂತ ಹೇಳ್ಬೇಕಾ ಅಥವಾ ಓಂ ಅಂತ ಹೇಳ್ಬೇಕಾ ಅಂತ. ಇಲ್ಲಿ ಬೇಸಿಕಲಿ ಮೂಲಭೂತವಾದಂತ ಪ್ರಿನ್ಸಿಪಲ್ ನ ಅರ್ಥ ಮಾಡ್ಕೊಳ್ಳಿ. ಮುಖ್ಯವಾಗಿ ಈಗ ಉಸಿರಿನಲ್ಲಿ ಏನ್ ಹೇಳಿ, ಉಸಿರನ್ನ ಒಳ ತೆಗೆದುಕೊಳ್ಳೋದನ್ನ ಪೂರಕ ಅಂತ ಹೇಳ್ತಾರೆ, ಉಸಿರನ್ನ ಹೊರ ಹಾಕೋದನ್ನ ರೇಚಕ ಅಂತ ಹೇಳ್ತಾರೆ. ಸೊ ಇಲ್ಲಿ ಓಂಕಾರ ಉಚ್ಚಾರ ಅಥವಾ ಅ ಉ ಮಕಾರ ಉಚ್ಚಾರ ಅಂತ ಬಂದಾಗ ಈಗ ಓಮನ್ನ ಸ್ಪ್ಲಿಟ್ ಮಾಡಿದ್ರೆ ಅ ಉ ಮ ಅಂತ ಆಗೋದು. ಯಾಕೆ ಇದನ್ನ ಉಚ್ಚಾರ ಮಾಡುವಾಗ ನಾವು ಅ ಉ ಮ ಹೇಳ್ಬೇಕು ಅಥವಾ ಓಂ ಹೇಳ್ಬೇಕು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಓಂಕಾರ ಉಚ್ಚಾರ ಮಾಡೋದ್ರಿಂದ ನಿಮ್ಮ ನಿಶ್ವಾಸದ ಲೆಂತ್, ಅದರ ಡ್ಯೂರೇಷನ್ ಹೆಚ್ಚಾಗ್ಬೇಕು. ಗೊತ್ತಾಯ್ತಾ? ಈಗ ನೀವು ಆಳವಾಗಿ ಉಸಿರನ್ನ 4 ಕೌಂಟ್ ಆಗುವಷ್ಟು ತಗೊಂಡ್ರಿ ಅಂತ ಇಟ್ಕೊಳ್ಳಿ. 1 2 3 4 ಹೇಳುವಷ್ಟು ಸಮಯ ಉಸಿರನ್ನ ಒಳ ತೆಗೆದುಕೊಂಡ್ರೆ ಓಂಕಾರವನ್ನ ಹೇಳ್ತಾ ಅಥವಾ ಅ ಉ ಮಕಾರದಲ್ಲಿ ಏನ್ ಹೇಳ್ತೀರಾ ನೀವು, ಮೊದ್ಲು ಅದೇ ಸಿಂಗಲ್ ಬ್ರೆತ್ ಅಲ್ಲಿ ಒಂದೇ ಉಸಿರಿನಲ್ಲಿ ಅಂತ ಎಷ್ಟು ಸಾಧ್ಯವೋ ಅಷ್ಟು ಆ ಉಸಿರನ್ನ ನಿಧಾನಕ್ಕೆ ಹೊರಬಿಡುವ ಪ್ರಯತ್ನ ಮಾಡ್ತೀರಾ. ಯಾವಾಗ ಹೇಳೋದು ಉಸಿರು ಖಾಲಿ ಆಗ್ತಾ ಬಂತು ಅಲ್ಲಿಗೆ ಡೈರೆಕ್ಟ್ಲಿ ಉಸಿರನ್ನ ನಿಲ್ಸಿ ಇನ್ಹೇಲ್ ಮಾಡೋ ಬದಲಿಗೆ ನೀವೇನ್ ಮಾಡ್ತಿದ್ದೀರಾ, ಊ ಅಂತ ಮಾಡಿದ್ರೆ ಅದೇ ಉಸಿರನ್ನ ಇನ್ನೊಂಚೂರು ಎಳಿಯಕ್ಕಾಗತ್ತೆ. ಗೊತ್ತಾಯ್ತಾ? ಆಮೇಲೆ ಅಲ್ಲೂ ಖಾಲಿ ಆಯ್ತು ಅಂದ್ಮೇಲೆ ಮಕಾರದಲ್ಲಿ ನೀವು ಆಕ್ಚುಲಿ ಕುಂಭಕ ಮಾಡ್ತಾ ಇರ್ತೀರಾ, ಅಂದ್ರೆ ಉಸಿರು ಪೂರ್ತಿ ಖಾಲಿ ಆಗಿರತ್ತೆ. ಮತ್ತೆ ಅಲ್ಲಿ ಅದೇ ನಿಶ್ವಾಸಕ್ಕೆ ಅಲ್ಲಿ ಏನು ಉಳಿದಿರೋದಿಲ್ಲ. ಅಂತ ಹೇಳಿ ಊ ಅಂತ ಸ್ಟ್ರೆಚ್ ಮಾಡಿ ಯಾವಾಗ ಉಸಿರು ಪೂರ್ತಿ ಖಾಲಿ ಆಗತ್ತೆ ಆಗ ಬಾಯನ್ನ ಮುಚ್ಚಿಟ್ಟು ಆ ಮಕಾರದಲ್ಲಿ ನಿಜವಾಗಿ ನೀವು ಉಸಿರನ್ನು ಒಳಗೂ ತಗೊಳ್ತಾ ಇಲ್ಲ, ಹೊರಗೂ ಹಾಕ್ತಾ ಇಲ್ಲ, ಅಲ್ಲಿ ಕುಂಭಕ ಆಗ್ತಾ ಇರತ್ತೆ. ಡೈರೆಕ್ಟ್ ಆಗಿ ಓಂ ಅಂತ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಲೆಂತ್ ಕಮ್ಮಿ ಆಗೋ ಸಾಧ್ಯತೆ ಜಾಸ್ತಿ. ಯಾಕಂದ್ರೆ ಅಲ್ಲಿ ಡೈರೆಕ್ಟ್ ಆಗಿ ನಾವು ಓ ಅಂತ ಶುರು ಮಾಡ್ತೀವಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಾನು ಕೌಂಟಿಂಗ್ಸ್ ಕೊಡ್ತೀನಿ ಬೇಕಾದ್ರೆ. ಅ ಉ ಮ ಅಂತ ಮಾಡಿದಾಗ ನೀವು ಎಷ್ಟು ಸಮಯ ಎಳಿಬಹುದು, ಹಾಗೆ ಓಂ ಅಂತ ಹೇಳಿದಾಗ ಓಕಾರದಲ್ಲಿ ನೀವು ಉಸಿರನ್ನ ಹೊರ ಹಾಕ್ತಾ ಇರ್ತೀರಾ, ಹಾಗೆ ಮಕಾರದಲ್ಲಿ ಕುಂಭಕ ಆಗತ್ತೆ. ಸೊ ನಿಮ್ಮ ನಿಶ್ವಾಸದ ವೇಗ ಏನಿದೆ ಅದು ಚಿಕ್ಕದಾಗತ್ತೆ. ಹಾಗಾಗಿ ಓಂಕಾರ ಅಭ್ಯಾಸ ಹೀಗೆ ಹೇಳಿದ್ರು ತಪ್ಪಲ್ಲ, ಖಂಡಿತ ತಪ್ಪಲ್ಲ. ನಿಮ್ಗೆ ಬೇರೆ ಬೇರೆ ಸ್ಕೂಲ್ ಆಫ್ ಯೋಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಕೆಲವು ಕಡೆ ಓಂ ಅಂತಾರೆ, ಕೆಲವು ಕಡೆ ಅಂ ಅಂತಾರೆ, ಎರಡೂ ಸರಿನೇ. ಆದ್ರೆ ಮೂಲಭೂತವಾಗಿ ನೀವು ಕಾರಣ ಅರ್ಥ ಮಾಡ್ಕೊಳ್ಳಿ. ನೀವ್ ಯಾಕೆ ಓಂಕಾರ ಉಚ್ಚಾರ ಮಾಡ್ಬೇಕು. ಈಗ ಉದಾಹರಣೆಗೆ ಅ ಉ ಮಕಾರವನ್ನ ಉಚ್ಚಾರ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಹೇಗ್ ಚೆನ್ನಾಗಾಗತ್ತೆ. ಯಾಕೆ ಅಂತಂದ್ರೆ ಯಾವಾಗ ನೀವು ಆಳವಾದ ಉಸಿರಾಟದಲ್ಲಿ ನಿಶ್ವಾಸವನ್ನ ಹೆಚ್ಚಿನ ಸಮಯ ಮಾಡ್ಕೊಂಡು ಹೋಗ್ತೀರಾ ಆಗ ನಿಮ್ಮ ದೇಹದಲ್ಲಿ ರಿಪೇರ್ ಮೆಕ್ಯಾನಿಸಮ್ ಫಾಸ್ಟ್ ಆಗತ್ತೆ. ಹಾಗೆ ನಿಮ್ಮ ಅಗ್ನಿ ಇನ್ನಷ್ಟು ಟ್ರಿಗರ್ ಆಗತ್ತೆ. ಮತ್ತೆ ಯಾವಾಗ ನೀವು ಉಸಿರನ್ನ ಕಟ್ಟಿಡ್ತೀರಲ್ಲ, ಮಕಾರದಲ್ಲಿ ಕುಂಭಕವನ್ನ ಮಾಡ್ತೀರಲ್ಲ, ಕುಂಭಕವನ್ನ ಜಾಸ್ತಿ ಡ್ಯೂರೇಷನ್ ಮಾಡ್ತಾ ಹೋದಂತೆ ನಿಮ್ಮ ಒಳಗಡೆ ಏನಾಗತ್ತೆ ಹೇಳಿ, ರಿಪೇರ್ ಮೇಂಟೆನೆನ್ಸ್ ವರ್ಕ್ ತುಂಬಾ ಫಾಸ್ಟ್ ಆಗತ್ತೆ. ಯಾಕಂತಂದ್ರೆ ನೀವು ಅದಿಷ್ಟನ್ನ ಹಿಡ್ದಿಷ್ಟು ಹೊತ್ತು ಒಳಗಡೆ ನೀವು ಉಸಿರು ತಗೊಳ್ತಾನೂ ಇಲ್ಲ, ಉಸಿರನ್ನ ಬಿಡ್ತಾನೂ ಇಲ್ಲ. ಇದ್ದಷ್ಟು ಉಸಿರಿನಲ್ಲಿ ಅದೆಲ್ಲ ಮೆಟಬಾಲಿಕ್ ಆಕ್ಟಿವಿಟಿ ಮಾಡ್ಬೇಕಂದಾಗ ಒಂದ್ಸತಿ ಚುರುಕಾಗತ್ತೆ. ಇಲ್ಲಾಂದ್ರೆ ಖಾಯಂ ಬರ್ತಾ ಇರತ್ತೆ, ಉಸಿರು ಬರ್ತಿರತ್ತೆ ಹೋಗ್ತಿರತ್ತೆ, ಅದು ಕಳೆದೋಗ್ಬಿಟ್ಟಿರತ್ತೆ. ಬಟ್ ಯಾವಾಗ ನೀವು ಒಮ್ಮೆ ಉಸಿರನ್ನ ಕೊಡೋದ್ ನಿಲ್ಲಿಸ್ತೀರಾ ಅವಾಗ ನಿಮ್ಮ ಬ್ರೈನ್ ಇನ್ನೂ ಆಕ್ಟಿವೇಟ್ ಆಗತ್ತೆ, ದೇಹದ ಪ್ರತಿ ಜೀವಕೋಶಗಳು ಇನ್ನಷ್ಟು ಚುರುಕಾಗತ್ತೆ. ಹೇಗೆ ಅದು ನಾವು ಡ್ರಾಪರ್ ಅಲ್ಲಿ ನೋಡಿ ಅದೊಂದ್ ಮೇಲೆ ಇದಿರುತ್ತಲ್ಲ, ನೀವ್ ಅದನ್ನ ಹಾಕಿ ಬಿಟ್ಟ ಮೇಲೆ ಏನಾಗತ್ತೆ, ಎಳ್ಕೊಳ್ಳತ್ತೆ ನೀರನ್ನ. ಹಾಗೇನೆ ನೀವಿಲ್ಲಿ ಕುಂಭಕ ಅಭ್ಯಾಸ ಮಾಡಿದಾಗ ಕುಂಭಕದ ನಂತರದಲ್ಲಿ ಉಸಿರನ್ನು ತಗೊಳ್ಳುವಾಗ ಜೀವಕೋಶಗಳು ಇನ್ನಷ್ಟು ಆಕ್ಟಿವ್ ಆಗಿ ಇನ್ನಷ್ಟು ಅಲರ್ಟ್ ಆಗಿ ಆಮ್ಲಜನಕವನ್ನ ಸತ್ವವನ್ನ ತೆಗೆದುಕೊಳ್ಳುತ್ತೆ. ಈ ಅ ಉ ಮಕಾರ ಅಥವಾ ಓಂಕಾರ ಅಭ್ಯಾಸವನ್ನ ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಧಾತ್ವಾಗ್ನಿ ಚೆನ್ನಾಗಾಗತ್ತೆ. ಬರೀ ಜಾಠರಾಗ್ನಿ ಅಲ್ಲ. ಜಾಠರಾಗ್ನಿ ಅಂದ್ರೆ ಈಗ ತಿಂದ ತಕ್ಷಣ ಜೀರ್ಣ ಆಗೋದಿದೆಯಲ್ಲ, ಅದು ಜಾಠರಾಗ್ನಿ. ಅದ್ರ ನಂತರ ಜೀರ್ಣ ಆಗಿರೋ ಮಟೀರಿಯಲ್ ಈಗ ರುಬ್ಬಿ ಆಗಿದೆ, ರುಬ್ಬಿಟ್ಟ ಹಿಟ್ಟು ದೋಸೆ ಆಗ್ಬೇಕಲ್ವಾ, ಅದು ಧಾತ್ವಾಗ್ನಿ. ಗೊತ್ತಾಯ್ತಾ? ಈ ಕೆಲವ್ರು ಹೇಳ್ತಾರೆ ನಂಗೆ ಎದೆ ಉರಿ ಇಲ್ಲ, ಆಸಿಡಿಟಿ ಇಲ್ಲ, ಬ್ಲೋಟಿಂಗ್ ಇಲ್ಲ, ಆದ್ರೆ ತಿಂದಿದ್ ಮೈಗೆ ಹತ್ತದಿಲ್ಲ. ಯಾಕೆ? ಯಾಕಂದ್ರೆ ಅಲ್ಲಿ ಧಾತ್ವಾಗ್ನಿ ಮಾಂದ್ಯ ಆಗಿರತ್ತೆ, ಧಾತ್ವಾಗ್ನಿ ಲೆವೆಲ್ ಅಲ್ಲಿ ತೊಂದರೆ ಆಗಿರತ್ತೆ. ಕೆಲವರಿಗೆ ಸಿಕ್ಕಾಬಟ್ಟೆ ಹೇರ್ ಫಾಲ್ ಎಲ್ಲಿ ರಸಧಾತ್ವಾಗ್ನಿ ಮಾಂದ್ಯ ಆದಾಗ್ಲೂ ಆಗತ್ತೆ. ಯಾಕಾಗತ್ತೆ? ನೀವು ತಿಂದಂತ ಆಹಾರ ಜೀರ್ಣ ಆಗ್ತಿರತ್ತೆ. ಎಷ್ಟೊಂದ್ ಜನ ಜೀರ್ಣಕ್ರಿಯೆನ ಬರೀ ಮೋಷನ್ಗೆ ಹೋಲಿಸ್ತಾರೆ. ಮೋಷನ್ ಕ್ಲಿಯರ್ ಆಯ್ತು ಅಂದ್ರೆ ಜೀರ್ಣಕ್ರಿಯೆ ಸಮಸ್ಯೆ ಇಲ್ಲ ಅಂತ ಅನ್ಕೋತಾರೆ. ಹಾಗಲ್ಲ, ನಿಮ್ಗೆ ಮೋಷನ್ ಏನೋ ಎವ್ರಿ ಡೇ ಕ್ಲಿಯರ್ ಆಗ್ತಿದೆ, ಜಾಠರಾಗ್ನಿ ಕರೆಕ್ಟ್ ಆಗಿದೆ, ಆದ್ರೆ ಆ ತಿಂದು ಜೀರ್ಣ ಆದ ಆಹಾರ ನಿಮ್ಮ ದೇಹದ ಅಂಗಾಂಗವಾಗಿ ಪರಿವರ್ತನೆ ಆಗ್ಬೇಕಲ್ಲ.
ಈಗ ದೋಸೆ ತಿಂದೆ ಜೀರ್ಣ ಆಯ್ತು ಅಂದ್ರೆ ಏನು, ರುಬ್ಬಿ ಆಯ್ತು ಅಂತ. ಆದ್ರೆ ಆ ರುಬ್ಬಿಟ್ಟ ಹಿಟ್ಟು ದೋಸೆ ಆಗೋದು ಯಾವಾಗ, ನೀವು ಮತ್ತೆ ಕಾವಲಿ ಮೇಲೆ ಹಾಕಿ ಅದನ್ನ ಬೇಯಿಸ್ಬೇಕು, ಬೇಯಿಸಿದಾಗ ಅದು ದೋಸೆ ಆಗತ್ತೆ. ಹಾಗೇನೆ ನಮ್ಮ ದೇಹದಲ್ಲಿ ನೀವು ತಿನ್ನಂತ ಆಹಾರ ಬರೀ ಜಾಠರಾಗ್ನಿಯಿಂದ ಪಚನ ಆದ್ರೆ ಮುಗ್ದಿಲ್ಲ. ಪಚನ ಆಗಿರೋ ಮಟೀರಿಯಲ್ ನಿಮ್ಮ ದೇಹದ ಭಾಗವಾಗಿ ಕನ್ವರ್ಟ್ ಆಗ್ಬೇಕಲ್ಲ. ಜೀರ್ಣಿಸಿಟ್ಟ ಆಹಾರದ ರೂಪದಲ್ಲಿ ನಿಮ್ ದೇಹದಲ್ಲಿ ನಿಲ್ಲಕ್ಕಾಗಲ್ಲ. ಯಾವ ರೂಪದಲ್ಲಿ ಬರ್ಬೇಕು, ಅದು ನಿಮ್ಮ ಕೈ ಚರ್ಮ ಆಗ್ಬೇಕು, ನಿಮ್ಮ ದೇಹದ ಮೂಳೆ ಆಗ್ಬೇಕು, ಮಾಂಸಖಂಡಗಳಾಗ್ಬೇಕು, ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋ ಅಂಡಾಣುಗಳಾಗ್ಬೇಕು, ವೀರ್ಯಾಣು ಆಗ್ಬೇಕು, ದೇಹದ ಪ್ರತಿಯೊಂದು ಜೀವಕೋಶವಾಗಿ ಅದು ಬದಲಾಗ್ಬೇಕಲ್ಲ. ಹೆಂಗ್ ಬದಲಾಗತ್ತೆ? ಈಗ ನೀವು ಅನ್ನ ತಿಂದ್ರಿ, ಅನ್ನ ಜೀರ್ಣ ಆದ್ಕೊಳ್ಳೆ ಜೀವಕೋಶ ಆಗ್ಬಿಡತ್ತ? ಅದು ಜೀವಕೋಶ ಆಗೋದಿಲ್ಲ, ಅದು ಮತ್ತೆ ಬ್ರೇಕ್ ಡೌನ್ ಆಗ್ಬೇಕು. ಬ್ರೇಕ್ ಡೌನ್ ಆಗಿ ನಮ್ಮ ದೇಹದಲ್ಲಿ ಕರುಳಿನಲ್ಲಿ ಅದು ಅಬ್ಸಾರ್ಬ್ ಆಗಿ ಅಲ್ಲಿಂದ ರಕ್ತಕ್ಕೆ ಸೇರಿ ರಕ್ತದಿಂದ ಜೀವಕೋಶಗಳಿಗೆ ಸಪ್ಲೈ ಆಗ್ತಾ ಒಂದೊಂದಾಗಿ ಪರಿವರ್ತನೆ ಆಗೋ ಭಾಗ ಇದೆಯಲ್ವಾ, ಇದನ್ನೇ ಧಾತ್ವಾಗ್ನಿ ಅಂತ ಹೇಳೋದು. ಸೊ ನೀವು ಈ ಉ ಮಕಾರವನ್ನ ಉಚ್ಚಾರ ಮಾಡೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ಲಿವರ್ ಹೆಲ್ತ್ ಚೆನ್ನಾಗಾಗತ್ತೆ, ಪ್ರತಿಯೊಂದು ಜೀವಕೋಶಗಳಿಗೆ ಆರೋಗ್ಯ ಸಿಗ್ತಾ ಹೋಗುತ್ತೆ. ಸೊ ನೀವು ಉ ಮ ಅಂತ ಬೇಕಾದ್ರೂ ಹೇಳಿ, ಓ ಮ ಎಂ ಅಂತ ಓಂಕಾರ ಅಂತ ಆದ್ರೂ ಹೇಳಿ. ಇದರಲ್ಲಿ ಫೈಟಿಂಗ್ ಬೇಡ, ಇದು ಸರಿನಾ ಅದು ಸರಿನಾ ಫೈಟಿಂಗ್ ಬೇಡ. ಯಾವ್ದಾದ್ರು ಒಂದು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ. ಇಲ್ಲಿ ಏನಾಗ್ಬಿಡ್ತಿದೆ ಅಂತಂದ್ರೆ, ಜನರಲಿ ನಾನ್ ನೋಡಿರೋ ಪ್ರಕಾರ ಕೆಲವರಂತೂ ಕನ್ಸಲ್ಟೇಷನ್ ತಗೊಳ್ತಾರೆ ಜಸ್ಟ್ ಟು ಡಿಸ್ಕಸ್ ಅಬೌಟ್ ಓಂಕಾರ ಸರಿನಾ ಉ ಮಕಾರ ಸರಿನಾ ಅಂತ. ಆಮೇಲೆ ನಾನು ಕೇಳೋದು, ನೀವ್ ಎಷ್ಟು ಸಮಯ ಪ್ರಾಕ್ಟೀಸ್? ನಾನ್ ಬ್ಯುಸಿ ಇರ್ತೇನೆ, ನಂಗೆ ಪ್ರಾಕ್ಟೀಸ್ ಮಾಡಕ್ಕೆಲ್ಲ ಟೈಮ್ ಇರೋದಿಲ್ಲ. ಯೋಗ ಧ್ಯಾನ ಪ್ರಾಣಾಯಾಮಕ್ಕಾದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ನನಗೆ, ಸೊ ಮಾಡೋಣ ಅನ್ಕೋತಿದ್ದೀನಿ. ಮಾಡೋದಾದ್ರೆ ತಪ್ಪು ಮಾಡ್ಬಾರ್ದಲ್ಲ, ಹಾಗಾಗಿ ನಾನು ಡಿಸ್ಕಸ್ ಮಾಡಕ್ಕೆ ಕನ್ಸಲ್ಟೇಷನ್ ತಗೊಂಡೆ ಅಂತ. ನೀವು ಎಷ್ಟೇ ಇನ್ಫಾರ್ಮೇಶನ್ ತಗೊಳ್ಳಿ, ನೀವ್ ಎಷ್ಟೇ ಕಲ್ತ್ಕೊಳ್ಳಿ, ಬಟ್ ನೀವು ನಿಮ್ಮ ದಿನನಿತ್ಯದಲ್ಲಿ ಅದು ಅಭ್ಯಾಸ ಮಾಡಿಲ್ಲ ಅಂತಂದ್ರೆ ನಿಮ್ಮ ಇನ್ಫಾರ್ಮೇಶನ್ಸ್ ಝೀರೋ. ಅದ್ರಿಂದ ಏನು ಉಪಯೋಗ ಇಲ್ಲ. ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಓಂಕಾರ ಆದ್ರೂ ಪ್ರಾಕ್ಟೀಸ್ ಮಾಡಿ, ಉ ಮಕಾರ ಆದ್ರೂ ಪ್ರಾಕ್ಟೀಸ್ ಮಾಡಿ, ಬಟ್ ಮಾಡ್ಬೇಕು ಎವ್ರಿ ಡೇ. ಈಗ ಒಮ್ಮೆ ಪ್ರಾಕ್ಟೀಸ್ ಮಾಡಿ ನೋಡೋಣ. ಓಂಕಾರ ಹೇಳೋಣ ಫಸ್ಟ್, ಆಮೇಲೆ ಉ ಮಕಾರ ಹೇಳೋಣ. ಯಾವ ಒಂದು ಬ್ರೀದಿಂಗ್ ಅಲ್ಲಿ ನಿಮ್ಗೆ ಹೆಚ್ಚಿಗೆ ಸಮಯ ಉಸಿರನ್ನ ನಿಶ್ವಾಸವನ್ನ ಎಳಿಲಿಕ್ಕಾಯ್ತು ನೋಡೋಣ. ಓಕೆನಾ? ಓಕೆ. ಸೊ ಮೊದಲು 1 2 3 4 ಕೌಂಟಿಂಗ್ ಕೊಡ್ತೀನಿ. 4 ಕೌಂಟ್ ಎಲ್ಲರೂ ಇನ್ಹೇಲ್ ಮಾಡೋಣ. ಆಮೇಲೆ ಓಂಕಾರ ಹೇಳಕ್ಕೆ ಸ್ಟಾರ್ಟ್ ಮಾಡಿ. ನಾನು ಕೌಂಟಿಂಗ್ಸ್ ತಗೋತಾ ಇರ್ತೀನಿ, ನಿಮ್ಗೆ ಎಷ್ಟಾಗತ್ತೆ ಅಷ್ಟರ ತನಕ ತಗೊಳ್ಳಿ. ಸೊ ಮ್ಯಾಕ್ಸಿಮಮ್ ಎಲ್ಲರದು ಮುಗಿಯೋ ತನಕ ನಾನು ಕೌಂಟಿಂಗ್ ಕೊಡ್ತೇನೆ. ಉಳ್ದವ್ರು ಯಾರ್ದು ಬೇಗ ಮುಗ್ದಿದೆ ಅವ್ರಷ್ಟೊತ್ತು ರೆಸ್ಟ್ ಮಾಡ್ತಾ ಇರಿ. ಆಮೇಲೆ ಮತ್ತೆ ಇನ್ನೊಮ್ಮೆ 1 2 3 4 ಕೌಂಟ್ ತಗೊಳ್ಳೋಣ. ಆಮೇಲೆ ಉ ಮದಲ್ಲಿ ಗೊತ್ತಾಯ್ತಲ್ವಾ, ಒಂದೇ ಉಸಿರಲ್ಲಿ ಬೇರೆ ಉ ಬೇರೆ ಮ ಬೇರೆ ಅಲ್ಲ. ಆಳವಾಗಿ ಉಸಿರು ತಗೊಳ್ತಿರ್ತೀರಾ, ಆ ಉಸಿರನ್ನು ಹೊರ ಹಾಕ್ತಾನೆ ಸಿಂಗಲ್ ಬ್ರೆತ್ ಅಲ್ಲೇನೆ ಅಂತ ಹೇಳೋದು. ಮುಗಿದ ಮೇಲೆ ಊ ಅನ್ಬೇಕು, ಊ ಅಂತ ಇನ್ನೊಂದು ಚೂರು ಎಳಿಬೇಕು ಅದನ್ನ. ಆಮೇಲೆ ಮ ಅಂತ ಹೇಳ್ಬೇಕು. ಪ್ರಾಕ್ಟೀಸ್ ಮಾಡೋಣ. ಓಕೆ, ನೇರವಾಗಿ ಕೂತ್ಕೊಳ್ಳಿ. ಕೈಗಳಲ್ಲಿ ಚಿನ್ಮುದ್ರೆ ಇರ್ಲಿ, ಬೆನ್ನು ನೇರವಾಗಿರ್ಬೇಕು. ಕಣ್ಣುಗಳು ಮುಚ್ಚಿರ್ಲಿ, ಮುಖದ ಮೇಲೆ ಒಂದು ಮಂದಹಾಸ ಇರ್ಲಿ, ಕಣ್ಣು ಮುಚ್ಚಿರ್ಲಿ. ಆಳವಾಗಿ ಉಸಿರನ್ನ ಒಳ ತೆಗೆದುಕೊಳ್ಳಿ. 1 2 3 4. ನಿಧಾನಕ್ಕೆ ಉಸಿರನ್ನ ಹೊರ ಹಾಕ್ತಾ ಓಂಕಾರ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಓಕೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಕೆಲವರು ಬೇಗ ಮುಗಿಸ್ತಿದ್ದೀರಾ, ಬಟ್ ನಾನು ಲಾಂಗೆಸ್ಟ್ ಅಂತ ತಗೊಂಡ್ರೆ 26 ಆಗಿದೆ. ಓಕೆನಾ? ಇವಾಗ ಮತ್ತೆ ಇನ್ನೊಮ್ಮೆ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಳ್ಳಿ. 1 2 3 4. ನಿಧಾನಕ್ಕೆ ಉಸಿರನ್ನ ಹೊರ ಹಾಕ್ತಾ ಅಕಾರ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಓಕೆ, ಆಲ್ಮೋಸ್ಟ್ ಸೇಮ್ ಟೈಮ್ ಅಲ್ಲಿ ಆಯ್ತು. ಸೊ ನೀವು ನಿಮಗೆ ಯಾವ್ದು ಕನ್ವೀನಿಯನ್ಸ್ ಅನ್ಸತ್ತೋ ಎರಡರಲ್ಲಿ ಯಾವ್ದನ್ ಬೇಕಾದ್ರೂ ಅಭ್ಯಾಸ ಮಾಡಿ, ಆಯ್ತಾ? ಇದೇ ಸರಿ ಇದೇ ತಪ್ಪು ಅನ್ನೋ ರಿಜಿಡಿಟಿ ಬೇಡ, ಆದ್ರೆ ಅಭ್ಯಾಸ ಅಂತೂ ಮಾಡ್ಬೇಕು. ಮೂಲ ಉದ್ದೇಶ ಇಷ್ಟೇ, ನಿಮ್ಮ ಎಕ್ಸಲೇಷನ್ ಲೆಂಗ್ತಿ ಆಗ್ತಾ ಹೋಗ್ಬೇಕು. ನೋಡಿ, ನಿಮ್ಗೆ ಗೊತ್ತಿರ್ಲಿಲ್ಲ ಅಲ್ವಾ, ನೀವು ಆಲ್ಮೋಸ್ಟ್ 4 ಕೌಂಟ್ ಉಸಿರನ್ನು ಒಳ ತಗೊಂಡು 26 ತನಕ ನಾವು ಮ್ಯಾಕ್ಸಿಮಮ್ ಕೌಂಟ್ ಮಾಡಿದ್ದು 26
ಕುಂಭಕನು ಸೇರಿ. ಬಟ್ ಆದ್ರೂ ಎಷ್ಟು ರೇಷಿಯೋ ನೋಡಿ, 6 ಪಟ್ಟಿಗಿಂತ ಹೆಚ್ಚು. ಸೊ ಇದೇ ತರ ನಾವೇನಾದ್ರೂ ಎವ್ರಿಡೇ ಮಾಡಿದ್ರೆ ನಮ್ಗೆ ರೋಗನೇ ಬರೋದಿಲ್ಲ. ಯಾಕೆ? ಎಲ್ಲಾ ಜೀವಕೋಶಗಳು ಅವುಗಳ ನಾರ್ಮಲ್ ಫಂಕ್ಷನ್ ಅನ್ನ ತುಂಬಾ ಚೆನ್ನಾಗಿ ಮಾಡೋದ್ ಕಲ್ತು ಬಿಡುತ್ತೆ. ಸೊ ಪ್ರತಿನಿತ್ಯ ಹಾಗಿದ್ರೆ ಎಷ್ಟು ಸಮಯ ಮಾಡ್ಬೇಕು? ಮತ್ತೆ ಓಂಕಾರ ಮಾಡ್ಲಿಕ್ಕೆ ಪ್ರಶಸ್ತವಾದ ಸಮಯ ಯಾವುದು? ಬೆಳಿಗ್ಗೆ ಖಾಲಿ ಹೊಟ್ಟೆ. ಇಲ್ಲ ನಂತರದ ದಿನದ ಬೇರೆ ಸಮಯದಲ್ಲಿ ಮಾಡ್ತೀರಾ ಅಂತಂದ್ರೆ ಯಾವಾಗ? ಕನಿಷ್ಠ ನೀವು ಗಟ್ಟಿ ಊಟ ಮಾಡಿ ಒಂದು 3-4 ತಾಸಾದ್ರೂ ಕಳೆದಿರ್ಬೇಕು. ಬೆಳಿಗ್ಗೆ ತುಂಬಾ ಬೆಸ್ಟ್ ಟೈಮ್, ಆಯ್ತಾ? ಇಲ್ದೇ ಇದ್ರೆ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ, ಬಟ್ ಆಗ ಸ್ನಾಕ್ಸ್ ತಿಂದಿರಬಾರ್ದು, ಆಯ್ತಾ? ಅಂಡ್ ಕನಿಷ್ಠ ಎಷ್ಟೊತ್ತು ಮಾಡ್ಬೇಕು? ಮಿನಿಮಮ್ ಕೌಂಟ್ ವುಡ್ ಬಿ 21 ಟೈಮ್ಸ್. 21 ಬಾರಿ ಅಂತೂ ಮಿನಿಮಮ್ ಮಾಡ್ಬೇಕು, 21 ಓಂಕಾರ. ಮ್ಯಾಕ್ಸಿಮಮ್ ಎಷ್ಟು ನಿಮ್ಗೆ ಸಮಯ ಇದೆ ಅಷ್ಟು ಮಾಡ್ಬೋದು. ಇಲ್ಲ ನೀವು ಟೈಮ್ ಇಟ್ಕೊಂಡು ನೋಡ್ತೀರಾ ಅಂತಂದ್ರೆ ಅರ್ಧ ಮುಹೂರ್ತ 24 ನಿಮಿಷ ನೀವು ಸಮಯ ಇಟ್ಕೊಂಡು ಮಾಡ್ತೀರಾ ಅಂತಂದ್ರೆ 24 ನಿಮಿಷಗಳ ಕಾಲ ಓಂಕಾರದ ಅಭ್ಯಾಸ ಮಾಡ್ಬೋದು. ಇದನ್ನ ಮಾಡೋದ್ರಿಂದ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳು ಟು ದ ಬೆಸ್ಟ್ ಪಾಸಿಬಲ್ ಎಕ್ಸ್ಟೆಂಟ್ ಕೆಲಸ ಮಾಡಕ್ಕೆ ಸಹಾಯ ಆಗತ್ತೆ. ಹಾಗಾಗಿ ನಿಮ್ಮ ಎಲ್ಲ ರೋಗಕ್ಕೂ ಇದು ಹೆಲ್ಪ್ ಆಗತ್ತೆ ಓಂಕಾರ ಅಭ್ಯಾಸ ಮಾಡೋದ್ರಿಂದ. ಸರಿನಾ? ಪ್ರತಿನಿತ್ಯ ಮಾಡ್ಬೇಕು. ಅಂಡ್ ಪ್ರಿಫರೇಬ್ಲಿ ಇದನ್ನ ಮಾಡುವಾಗ ನೀವು ಸುಖಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ಕೂತ್ರೆ ಜಾಸ್ತಿ ಒಳ್ಳೇದು. ವಜ್ರಾಸನದಲ್ಲಿ ಕೂತಾಗ ಎಸ್ಪೆಷಲಿ ಏನಾಗುತ್ತೆ, ನಿಮ್ಮ ಆಂಕಲ್ ಪೂರ್ತಿಯಾಗಿ ಪ್ರೆಸ್ ಆಗಿರೋದ್ರಿಂದ ನೀವು ಪಾದ ಹಿಂದಿಟ್ಟು ಅದ್ರ ಮೇಲೆ ಕೂತಿರ್ತೀರಾ ಅಲ್ವಾ? ಸೊ ಏನಾಗತ್ತೆ, ನಾಡಿಗಳಿಗೆ ಇನ್ನೂ ಪ್ರೆಷರು ಸಿಗತ್ತೆ. ನಾವ್ ಹೀಗೆ ನಾರ್ಮಲಿ ಕೂತು ಕಾಲ್ಪಾದಕ್ಕೆ ಪ್ರೆಷರ್ ಇಲ್ದೆ ನಾವು ಮಾಡೋದಕ್ಕೂ ಕೈಯಲ್ಲಿ ನೀವು ಮುದ್ರೆ ಹಿಡ್ದಿರ್ತೀರಾ, ಜೊತೆಗೆ ವಜ್ರಾಸನದಲ್ಲಿ ಕೂತ್ರೆ ಇನ್ನ ಜಾಸ್ತಿ ಬೆನಿಫಿಟ್ ಸಿಗತ್ತೆ. ಬಟ್ ವಜ್ರಾಸನದಲ್ಲಿ ಕೂತ್ಕೊಳಕ್ ಆಗದೆ ಇದ್ದವ್ರು ಯಾರ್ಯಾರು? ತುಂಬಾ ಮಂಡಿ ನೋವಿದ್ದವ್ರು, ಅಥವಾ ಆಂಕಲ್ ಜಾಯಿಂಟ್ ಅಲ್ಲಿ ಇದು ಗಂಟಲಿ ತುಂಬಾ ನೋವಿದ್ದವರು, ಹಿಮ್ಮಡಿಯಲ್ಲಿ ಪೇನ್ ಇದ್ದವ್ರು ನಾರ್ಮಲ್ ಸುಖಾಸನದಲ್ಲಿ, ಇಲ್ಲ ಅಟ್ಲೀಸ್ಟ್ ನೀವು ಚೇರ್ ಮೇಲೆ ಕೂತ್ಕೊಂಡಾದ್ರೂ ಮಾಡ್ಬೋದು. ಬಟ್ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗೋದು ಯಾವ್ದ್ರಲ್ಲಿ? ಪದ್ಮಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ಕೂತ್ಕೊಂಡು ನೀವು ಮಾಡಿದಾಗ.